ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 4/9/2025 ಗುರುವಾರದ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಾಸ ಭವಿಷ್ಯ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ಎಲ್ಲ ರಾಶಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯನ್ನು ತಿಳಿಸ್ಕೊಳ್ಳೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರುನ್ ಕಾಂಚನಂ ಸನ್ಬಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ವೀಕ್ಷಕರೇ, ನೀವು ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಮಾತನಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ 2 ಮೊಬೈಲ್ ಸಂಖ್ಯೆಗಳು. ಅದಕ್ಕೆ ಕಾಲ್ ಮಾಡಿ ನೇರವಾಗಿ ನೇರಪ್ರಸಾದದಲ್ಲಿ ಗುರುಜಿಗಳ ಬಳಿ ನೀವು ಮಾತನಾಡಬಹುದು. ಅಥವಾ ನಿಮಗೆ ಮಾತಾಡೋದಕ್ಕೆ ನೇರಪ್ರಸಾದದಲ್ಲಿ ಸಾಧ್ಯ ಆಗಿಲ್ಲ ಅಂದ್ರೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಮೊಬೈಲ್ ಸಂಖ್ಯೆ ಲಾಸ್ಟ್ 777 ಏನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದೇ ನಂಬರ್ಗೆ ನೀವು ವಾಟ್ಸ್ಆಪ್ ನಲ್ಲಿ ನಮಗೆ ಪ್ರಶ್ನೆಯನ್ನ ಕಳುಹಿಸಿಕೊಟ್ರೆ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಸಂಪೂರ್ಣ ಮಾಹಿತಿಯನ್ನ ನಮಗೆ ನೀಡ್ತಾ ಹೋಗ್ತಾರೆ. ಗುರುಜಿ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಪಂಚಾಂಗ ಮತ್ತೆ ತಿಥಿಯನ್ನ ಗಮನಿಸೋಣ. ಇವತ್ತು 4 ಸೆಪ್ಟೆಂಬರ್ 2025, ದ್ವಾದಶಿ ತಿಥಿ, ಶುಕ್ಲ ಪಕ್ಷ, ಉತ್ತರ ಆಷಾಢ ನಕ್ಷತ್ರ, ಸೌಭಾಗ್ಯ ಯೋಗ ಇರುವಂತದ್ದು, ಭವಕರಣವಾಗಿರುವಂತದ್ದು ವಾರ ಗುರುವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:09 ಸೂರ್ಯೋದಯ ಆಗುವಂಥದ್ದು, 6:27 ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ 1:51 3:23 ರಾಹುಕಾಲ, 6:10 7:42 ಯಮಗಂಡ ಕಾಲ ಮತ್ತು ಗುಳಿಕ ಕಾಲ 9:14 10:46 ಮುಗಿಯುವಂಥದ್ದು. ಅಭಿಜಿತ ಮುಹೂರ್ತ 11:54 12:43 ಆಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನದ ವಿಶೇಷತೆ ಏನಾದ್ರೂ ಇದೆಯಾ? ಗುರುವಾರ ನೋಡಿ, ಭಾದ್ರಪದದ ಗುರುವಾರ ಪ್ರತಿಯೊಬ್ಬರಿಗೂ ಕೂಡ ಆಚರಣೆಗಳ ಮಾಸ ಅಂತ ಹೇಳ್ತೀವಿ ನಾವು. ಹೇಗೆ ಚಾತುರ್ಮಾಸದಲ್ಲಿ ಆಷಾಢವಾಗಿರ್ಬೋದು, ಶ್ರಾವಣವಾಗಿರ್ಬೋದು, ಭಾದ್ರಪದ ಆಗಿರ್ಬೋದು, ಆಶ್ವೇಜ ಮಾಸ ಆಗಿರ್ಬೋದು, ಬರುವಂತ ಕಾರ್ತಿಕ ಮಾಸ ಆಗಿರ್ಬೋದು, ಈ ಚಾತುರ್ಮಾಸದ ವ್ರತಗಳಿಗೆ ವಿಶೇಷವಾಗಿ ಗುರುಗಳ ಅನುಗ್ರಹ ಪಡೆಯೋದಕ್ಕೆ ಮತ್ತೆ ಗುರುವಿನ ಒಂದು ಬ್ಲೆಸ್ಸಿಂಗ್ಸ್ ಅಂತ ನಾವೇನ್ ತಗೊಂತೀವಿ ಅದಕ್ಕೆ ತುಂಬಾ ಚೆನ್ನಾಗಿರುವಂತದ್ದು. ಸೊ ಇದರ ವಿಚಾರದಲ್ಲಿ ಇವತ್ತಿನ ಗುರುವಾರ ಮತ್ತು ಯಾರು ಲೇವಾದೇವಿ ಮಾಡ್ತಿದ್ದೀರಾ, ಗುರು ಒಂದು ಧನಕಾರಕ ಗ್ರಹ ಆಗಿರೋದ್ರಿಂದ ಒಂದು ಫೈನಾನ್ಸ್ ವ್ಯವಹಾರಗಳಿಗೆ ಇವತ್ತು ತುಂಬಾ ಒಳ್ಳೇದಾಗಿರುವಂತದ್ದು. ಮತ್ತೆ ಪೇಮೆಂಟ್ ರಿಕವರಿ, ತುಂಬಾ ಜನ ಹೇಳ್ತಿರ್ತಾರಲ್ವಾ, ಒಂದು ಎಲ್ಲೋ ದುಡ್ಡು ಕೊಟ್ಟು ಸಿಕ್ಕಾಕೊಂಡ್ಬಿಟ್ಟಿದೆ, ಅವರಿಗೆ ದುಡ್ಡೇ ಬರ್ತಾ ಇಲ್ಲ ಅಂತ. ಅಂತವ್ರು ಗುರುವಾರದ ಒಂದು ಶುಭ ದಿನವನ್ನು ಉಪಯೋಗಿಸ್ಕೋಬಹುದು. ಅದ್ರಲ್ಲೂ ಗುರು ಹೋರೆ ಬೆಳಗಿನ ಜಾವ 6:30 7:00 ಅಷ್ಟು ಬೇಗ ಯಾರಿಗೆ ಕಾಲ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಮಧ್ಯಾಹ್ನದ ಹೊತ್ತು 1:30 2:00 ಮತ್ತು ಸಂಜೆ 8:00 9:00 ಗುರು ಹೋರೆ ಇರುತ್ತೆ. ಅಂತವರು ಈ ಒಂದು ಗುರುವಾರದ ಒಂದು ಲಾಭವನ್ನು ಪಡೆದುಕೊಳ್ಬಹುದು. ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನದ ರಾಶಿ ಭವಿಷ್ಯವನ್ನ ಕೂಡ ತಿಳ್ಕೊಳ್ಳೋದಕ್ಕೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಪ್ರಾರಂಭ ಮಾಡೋಣ ಗುರುಜಿ. ಮೊದಲನೇದಾಗಿ ಮೇಷರಾಶಿ. ನಿಮ್ಮ ಸಂಗಾತಿಯ ಆಹ್ಲಾದಕರ ಮನಸ್ಥಿತಿ ನಿಮಗೆ ದಿನ ಉಜ್ವಲಗೊಳಿಸಬಹುದು. ಹೊಸ ಹಣ ಗಳಿಕೆಯ ಒಂದು ಅವಕಾಶಗಳು ನಿಮಗೆ ಲಾಭದಾಯಕವಾಗಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಒಂದು ಲಾಭಕರವಾದ ದಿನ. ನೀವು ದೀರ್ಘಕಾಲದ ಅನಾರೋಗ್ಯಕ್ಕೆ ಪರಿಹಾರ ಹುಡುಕಲು ಇವತ್ತು ನಿಮಗೆ ಸಾಧ್ಯವಾಗುತ್ತೆ. ವೃಷಭ ರಾಶಿಯವರ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಆಕರ್ಷಕ ವರ್ತನೆ ಇತರರ ಗಮನ ಸೆಳೆಯುತ್ತದೆ ಮತ್ತು ನಿಮಗಾಗಿ ನಿಮಗೆ ಅನೇಕ ಹೊಸ ಆರ್ಥಿಕ ಯೋಜನೆಗಳು ಇವತ್ತು ನಿಮಗೆ ದೊರಕುತ್ತೆ. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಬಗ್ಗೆ ನಿಮಗೆ ಉತ್ತಮ ಅಭಿಪ್ರಾಯ ಬರಲು, ಒಳ್ಳೆ ಕೆಲಸಗಳನ್ನು ಮಾಡಲು ಇವತ್ತು ಅದ್ಭುತವಾಗಿರುವಂತ ದಿನ ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ನಿರಾಶಾದಾಯಕ ಮನೋಭಾವವು ಕೇವಲ ನಿಮ್ಮ ಅವಕಾಶಗಳನ್ನು ಸೀಮಿತಗೊಳಿಸುವುದಷ್ಟೇ ಅಲ್ಲದೆ ದೇಹದ ಸಾಮರಸ್ಯವನ್ನು ಕೂಡ ಕೆಡಿಸುವಂತದ್ದು. ಆದ್ದರಿಂದ ಸಮಾಧಾನವಾಗಿರುವಂತ ನಿರ್ಧಾರಗಳು ನಿಮಗೆ ಉತ್ತಮ ಫಲಗಳನ್ನು ಇವತ್ತು ತಂದುಕೊಡುತ್ತೆ. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ಆರೋಗ್ಯಮಯವಾಗಿರುವಂತ ದಿನ ಇವತ್ತು ನಿರೀಕ್ಷೆ ಮಾಡಬಹುದು. ಸಂಬಳ ಪಡೆಯುವವರು ಮತ್ತು ಹಣಕ್ಕಾಗಿ ತುಂಬಾ ಚಿಂತೆ ಮಾಡುವವರು, ನಿಮ್ಮ ಸ್ನೇಹಿತರಿಂದ ನಿಮಗೆ ಹಣದ ಸಹಾಯ ಲಭಿಸುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ವೀಕ್ಷಕರೇ, ನಮಗೆ ವಾಟ್ಸ್ಆಪ್ ನಲ್ಲಿ ನೀವು ಕಳಿಸಿರುವಂತಹ ಪ್ರಶ್ನೆಗಳನ್ನ ನಾವು ತಗೊಳ್ತಾ ಇದೀವಿ. ಗುರುಜಿ ತಗೊಳ್ಳೋಣ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ. ಪರೋಲ್. ಓಕೆ. ಜನ್ಮ ಸಮಯ 3:06 PM ಗಳಲ್ಲಿ. ಓಕೆ. ಜನ್ಮ ದಿನಾಂಕ ಗುರುಜಿ 23/6/95. ಇವರು ಜನ್ಮ ಸ್ಥಳ ಡೆಲ್ಲಿ ಅಂತ ಹೇಳ್ತಾ ಇದ್ದಾರೆ.
ಇವ್ರು ಕೇಳ್ತಾ ಇರೋ ಪ್ರಶ್ನೆ ಜಾಬ್ ಚೇಂಜ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ನಾನು ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಇದರಲ್ಲಿ ಯಾವುದೇ ಗ್ರೋತ್ ಕಾಣಿಸ್ತಾ ಇಲ್ಲ. ಹಾಗೆ ನಾನು ಜಾಬ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಒಂದು 6 months ಪ್ರಯತ್ನ ಪಡ್ತಾ ಇದ್ದೀನಿ, ಬಟ್ ಜಾಬ್ ಚೇಂಜ್ ಮಾಡೋ ವಿಚಾರದಲ್ಲಿ ನನಗೆ ಯಾವುದೇ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ನಾನು ಜಾಬ್ ಚೇಂಜ್ ಮಾಡ್ಬೋದಾ, ಯಾವಾಗ ಮಾಡಿದ್ರೆ ಒಳ್ಳೇದಾಗುತ್ತೆ, ಹಾಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ವಿಚಾರದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ಪರವಾಗಿಲ್ಲ, ಯಾರು ಕಳಿಸಿದ್ರೆ ಜಾತಕದ ವಿಚಾರ ವಿಶ್ಲೇಷಣೆ ಮಾಡಿದಾಗ ಹುಟ್ಟಿರುವಂತದ್ದು ಶುಕ್ರವಾರ, ಭರಣಿ ನಕ್ಷತ್ರ, ಮೇಷರಾಶಿ. ಸೊ ತುಲಾ ಲಗ್ನದ ಜಾತಕ. ಜಾಬ್ ಚೇಂಜ್ ವಿಚಾರವಾಗಿ ಇವ್ರು ಕೇಳ್ತಾ ಇದ್ರೆ, ಇಲ್ಲಿ ದಶಮಾಧಿಪತಿ ಗ್ರಹ ಇವರಿಗೆ ಸಪ್ತಮ ಸ್ಥಾನದಲ್ಲಿರುವಂತದ್ದು, ಅದು ಕೂಡ ರಾಹುಕೇತು ಒಟ್ಟಿಗೆ ಇರುವಂತದ್ದು. ಯಾವಾಗ ರಾಹುಕೇತುವಿನ ಆಕ್ಸಿಸ್ ಅಲ್ಲಿ ಗ್ರಹಗಳು ಬಂದಾಗ ನಿಧಾನ ಫಲಗಳನ್ನ ಕೊಡುವಂಥದ್ದು, ಅಂದ್ರೆ ಆಯಾ ದಶಾಭುಕ್ತಿ ಅನುಸಾರವಾಗಿ ರಾಹುಕೇತುಗಳು ಎಲ್ಲಾ ಫಲಗಳನ್ನು ತಗ್ಗಿಸ್ಬಿಡುತ್ತೆ. ಅದ್ರ ಜೊತೆನಲ್ಲಿ ಇವರಿಗೆ ಮಂಗಳ ಮಹಾದಶ ನಡೀತಿರುವಂತದ್ದು. ಮಂಗಳ ಇವರಿಗೆ ಸಪ್ತಮ ಮತ್ತು ದ್ವಿತೀಯ ಸಪ್ತಮಾಧಿಪತಿ ಮಾರಕಾಧಿಪತಿ ದಶೆ ಅಂತ ಹೇಳ್ತೀವಿ. ಮಾರಕಾಧಿಪತಿ ದಶೆ ನಡೆದಾಗ ಅಷ್ಟೊಂದು ಒಳ್ಳೆ ಫಲಗಳು ಸಿಗೋದಿಲ್ಲ. ಸೊ ಮುಂಬರುವ ಒಂದು ಸಮಯದಲ್ಲಿ ಬರುವಂತ ಶುಕ್ರ ದಶೆ ಇವರಿಗೆ ಒಳ್ಳೆ ತರುತ್ತೆ. 2027 ಜನವರಿ ನಂತರ ಚೆನ್ನಾಗಿದೆ. ಸದ್ಯಕ್ಕೆ ಜಾಬ್ ಚೇಂಜ್ ಮಾಡ್ಬೇಕಂದ್ರೆ ಇನ್ನೂ 6 ತಿಂಗಳ ವೇಟ್ ಮಾಡ್ಲಿ. ಮಾರ್ಚ್ ನಂತರ ಇವರಿಗೆ ಅವಕಾಶಗಳು ಹೆಚ್ಚಿರುವಂತದ್ದು. ಮಂಗಳ ದಶೆ ನಡೀತಿರೋದ್ರಿಂದ ಸುಬ್ರಹ್ಮಣ್ಯ ಸ್ತೋತ್ರ ಮತ್ತು ಋಣಮೋಚಕ ಮಂಗಳ ಸ್ತೋತ್ರ ಅಂತ ಬರುತ್ತೆ, ಅದರ ಒಂದು ಪಠನೆ ಮಾಡುವಂತದ್ದು ಒಳ್ಳೇದು. ಅಥವಾ ಇವರು ನಾರ್ತ್ ಇಂಡಿಯಾದವರು ಆಗಿದ್ರೆ ಅಥವಾ ನಾರ್ತ್ ಇಂಡಿಯಾದಲ್ಲಿ ಇರೋರಾಗಿದ್ರೆ, ಅಲ್ಲಿ ವಾಸ ಇರೋರಿದ್ರೆ ಏನಾಗುತ್ತೆ ಅಂದ್ರೆ, ನಾರ್ತ್ ಇಂಡಿಯಾದಲ್ಲಿ ಮಂಗಳನ ಸಂಬಂಧಿತವಾಗಿ ಶಕ್ತಿ ದೇವತೆಯನ್ನ ಆರಾಧಿಸುವಂತದ್ದು, ಬಗ್ಲಾಮುಖಿ ದೇವಿ ಅಂತ ಹೇಳ್ತೀವಿ. ಅಥವಾ ಆಂಜನೇಯನ ಆರಾಧನೆ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಮಾಡ್ತಾರೆ. ಸೊ ಆ ಒಂದು ದೇವಿಯ ಆರಾಧನೆ ಮಾಡುವಂಥದ್ದು, ಅಥವಾ ಆಂಜನೇಯ ಆರಾಧನೆ ಹೇಗೆ ಹನುಮಾನ್ ಚಾಲಿಸ ಹೇಳುವಂಥದ್ದು ಮತ್ತು ಸುಂದರಕಾಂಡ ಪಾರಾಯಣ ಮಾಡುವಂಥದ್ದು ಇವರಿಗೆ ತುಂಬಾ ಒಳಿತನ್ನ ಮಂಗಳ ದಶೆಯಲ್ಲಿ ತರುತ್ತೆ. ಮತ್ತು ಆದಷ್ಟು ಒಂದು ಬಲಗೈ ಮಧ್ಯದ ಭಾಗದಲ್ಲಿ ಒಂದು ನೀಲಮಣಿ ಹರಳನ್ನ ಧರಿಸೋದ್ರಿಂದ ಕೂಡ ಇವರಿಗೆ ಅನುಕೂಲತೆ ಆಗುತ್ತೆ. ಜಾಬ್ ಚೇಂಜ್ ಮಾರ್ಚ್ ನಂತರ ಆಗುತ್ತೆ, ನೆಕ್ಸ್ಟ್ ಇಯರ್. ಓಕೆ ಗುರುಜಿ, ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಬಗ್ಗೆನೂ ಕೂಡ ಕೇಳಿದ್ರು. ಇಲ್ಲಿ ದ್ವಿತೀಯದಲ್ಲಿ ಇವರ ಜಾತಕದಲ್ಲಿ ಏನಾಗಿದೆ ಅಂದ್ರೆ, ಗುರು ವಕ್ರ ಸ್ಥಿತಿಯಲ್ಲಿರುವಂತದ್ದು. ಏನಾಗುತ್ತೆ, ವಕ್ರ ಗ್ರಹಗಳು ಸ್ವಲ್ಪ ನಿಧಾನಕ್ಕೆ ಫೈನಾನ್ಷಿಯಲ್ ಸ್ಟೇಟಸ್ ನ ಇಂಪ್ರೂವ್ ಮಾಡುತ್ತೆ. ಅಟ್ ಲೀಸ್ಟ್ ಇವರಿಗೆ ವಯಸ್ಸಾನುಸಾರವಾಗಿ 36 ಅಥವಾ 42 ವಯಸ್ಸಿನ ನಂತರ ಇವರಿಗೆ ಚೆನ್ನಾಗಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ. ಅಲ್ದಿರ ದಶಾನು ಸಪೋರ್ಟ್ ಇರದೇ ಇರೋದ್ರಿಂದ ಸ್ವಲ್ಪ ನಿಧಾನ ವೇಟ್ ಮಾಡ್ಲಿ. 2028 ಬರುವಂತ ಶುಕ್ರ ದಶನಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ. ಅಲ್ಲಿವರೆಗೂ ಇವರಿಗೆ ಸ್ವಲ್ಪ ಏರುಪೇರುಗಳಿರುತ್ತೆ. ಆ ಏರುಪೇರುಗಳಿಗೆ ನಾವು ಆವಾಗಲೇ ತಿಳಿಸಿರುವಂತ ಪರಿಹಾರಗಳು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಪರೋಲ್ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಮಾಡ್ಕೊಳ್ಳಿ, ಆದಷ್ಟು ಬೇಗ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ರಾಶಿ ಭವಿಷ್ಯವನ್ನ ಮುಂದುವರಿಸೋಣ. ಗುರುಜಿ, ಕನ್ಯಾ ರಾಶಿವರೆಗೂ ನೋಡಿದ್ವಿ. ಮುಂದಿನ ರಾಶಿ ಗುರುಜಿ ತುಲಾ ರಾಶಿ. ನಿಮ್ಮ ಸಂಗಾತಿಯ ಆರೋಗ್ಯ ಒತ್ತಡ ಮತ್ತು ಆತಂಕಕ್ಕೆ ಕಾರಣವಾಗಬಹುದು. ನಿಮ್ಮ ಮನೆಗೆ ಸಂಬಂಧಿಸಿದ ಹೂಡಿಕೆ ನಿಮ್ಗೆ ಇವತ್ತು ಲಾಭದಾಯಕವಾಗಿರುವಂತದ್ದು. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಸಭ್ಯ ನಡವಳಿಕೆ ಮೆಚ್ಚುಗೆ ಪಡೆಯುವಂತದ್ದು. ಅನೇಕ ಜನರು ನಿಮ್ಗೆ ಹೊಗಳುವಂತ ದಿನ. ಸೊ ಅದರಿಂದ ಸಕಾರಾತ್ಮಕವಾಗಿರುವಂತ ದಿನ, ತಾವು ಖುಷಿ ಪಡಬಹುದು. ಮುಂದಿನ ರಾಶಿ ಗುರುಜಿ ಮಕರ ರಾಶಿ. ಇತರರನ್ನು ಟೀಕಿಸುವ ನಿಮ್ಮ ಅಭ್ಯಾಸದಿಂದ ಇಂದು ನೀವೇ ಕೆಲವು ಟೀಕೆಗಳಿಗೆ ಒಳಗಾಗುವಂತ ಸಾಧ್ಯತೆ ಅಥವಾ ನೀವೇ ಟೀಕೆಗಳನ್ನ ಎದುರಿಸುವಂತ ಸಾಧ್ಯತೆಗಳು ಉತ್ಪತ್ತಿಯಾಗುತ್ತೆ. ನಿಮ್ಮ ಹಾಸ್ಯ ಪ್ರಜ್ಞೆ ಜಾಗೃತವಾಗಿರ್ಲಿ, ಅದರಿಂದ ನಿಮ್ಮ ಸಂರಕ್ಷಣೆ ನೀವು ಮಾಡ್ಕೋಬಹುದು. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿಯವರಿಗೆ ಶಕ್ತಿಯ ಮಟ್ಟ ಇವತ್ತು ತುಂಬಾ ಚೆನ್ನಾಗಿದೆ. ನಿಮಗಾಗಿ ನೀವು ಹಣ ಉಳಿಸುವ ಬಯಕೆ ಇಂದು ನಿಮಗೆ ಪೂರ್ಣಗೊಳ್ಳುತ್ತೆ. ಇಂದು ನೀವು ಸೂಕ್ತವಾಗಿ ಹಣ ಮತ್ತು ಸಮಯ ಎರಡನ್ನೂ ಉಳಿಸ್ತೀರಾ. ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ. ಕೊನೆಯ ಹಾಗೂ ಮುಂದಿನ ರಾಶಿ ಮೀನರಾಶಿ. ನಿಮ್ಮ ಅನಿರೀಕ್ಷಿತ ಸ್ವಭಾವ ನಿಮ್ಮ ವೈವಾಹಿಕ ಸಂಬಂಧವನ್ನು ಹಾಳು ಮಾಡಲು ಬಿಡಲೇಬೇಡಿ. ಇದನ್ನು ತಡೆಯುವುದಕ್ಕೆ ಖಚಿತಪಡಿಸ್ಕೊಳ್ಳಿ. ಇಲ್ಲದಿದ್ರೆ ನಿಮ್ಮಲ್ಲಿ ನೀವು ವಿಷಾದ ಪಟ್ಟುಕೊಳ್ಬಹುದು. ಇದಕ್ಕೆ ನಿಮ್ಗೆ ಸಮಸ್ಯೆಗಳು ಉಂಟಾಗುತ್ತೆ. ವೀಕ್ಷಕರೇ, ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ನಮ್ಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಮತ್ತೊಂದು ಪ್ರಶ್ನೆಯನ್ನ ನಾವು ಇವಾಗ ತಗೊಳ್ತಾ ಇದೀವಿ. ಗುರುಜಿ, ತಗೊಳ್ಬಹುದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ನಳಿನ್ ಕುಮಾರ್. ಓಕೆ. ಇವರ ಜನ್ಮ ದಿನಾಂಕ 7/8/2002. ಓಕೆ. ಜನ್ಮ ಸ್ಥಳ ಮಂಡ್ಯ. ಜನ್ಮ ಸಮಯ 4:30 AM ಓಕೆ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಹೈಯರ್ ಎಜುಕೇಶನ್ ಹಾಗೆ ಫಾರಿನ್ ಸ್ಟಡೀಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಯಾರು ನಳಿನ್ ಕುಮಾರ್ ಕಳಿಸಿದಿರಲ್ಲ, ಜಾತಕದ ವಿಚಾರವಾಗಿ ನೋಡೋದಾದ್ರೆ ಮಂಗಳವಾರ ಹುಟ್ಟಿರುವಂತದ್ದು, ಪುನರ್ವಸು ನಕ್ಷತ್ರ ಮತ್ತು ಮಿಥುನ ರಾಶಿ. ಸೊ ಮಿಥುನ ರಾಶಿ ಮಿಥುನ ಲಗ್ನನೇ ಆಗಿರುವಂತದ್ದು. ಯಾರ ರಾಶಿ ನಕ್ಷತ್ರ ಬುಧನಿಗೆ ಸಂಬಂಧಪಟ್ಟಂತದ್ದು ಬಂದಿರುತ್ತೋ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ತುಂಬಾ ವಿಶೇಷವಾಗಿ ನಿಮ್ಗೆ ನಡೀತಿರುವ ದಶಾಭುಕ್ತಿ ಶನಿ ಮಹಾದಶನಲ್ಲಿ ರಾಹು ಅಂತರ್ದಶ ನಡೀತಾ ಇದೆ. ಸೊ ರಾಹು ಬಂದು ನಿಮ್ಗೆ ಫಾರಿನ್ ಟೆಕ್ನಾಲಜಿಕಲ್ ಪ್ಲಾನೆಟ್. ಸೊ ನಿಮ್ಗೆ ಹೈಯರ್ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ.
ಈ ಬರುವಂತ ಅಕ್ಟೋಬರ್ ನಿಂದನೇ ನಿಮ್ಗೆ ಈ ಒಂದು ಅಂತರ್ಭುಕ್ತಿ ಪ್ರಾರಂಭವಾಗಿರೋದ್ರಿಂದ ನೀವು ಪ್ರಯತ್ನ ಪಟ್ರೆ ಯುರೋಪ್ ದೇಶಗಳಲ್ಲಿ ವಿಶೇಷವಾಗಿ ಕೇತುಗೆ ಸಂಬಂಧಿತವಾಗಿರುವಂತಹ ದೇಶಗಳು ಯುರೋಪ್ ಅಂತ ಹೇಳ್ತೀವಿ. ರಾಹು ಸಂಬಂಧಿತವಾಗಿರುವಂತದ್ದು. ರಾಹು ಅಂದ್ರೆ ಮ್ಲೇಚ್ ಚಕ್ರ ಅಂತ ಹೇಳ್ತೀವಿ, ಅಂದ್ರೆ ದ ಪ್ಲಾನೆಟ್ ವಿಚ್ ಡಿನೋಟ್ಸ್ ದ ಮುಸ್ಲಿಂ ಕಂಟ್ರೀಸ್. ಕೇತು ಬಂದು ಕ್ರಿಶ್ಚಿಯನ್ ಕಂಟ್ರೀಸ್, ಎಸ್ಪೆಷಲಿ ಯುರೋಪ್ ಕಂಟ್ರೀಸ್ ಅಂತ ಹೇಳ್ತೀವಿ. ಅಮೆರಿಕ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಇಂಥಲ್ಲಿ ಇವರಿಗೆ ಒಂದು ವೀಸಾ ಸಿಗುವಂತದ್ದು, ಅಂದ್ರೆ ಎಜುಕೇಶನ್ ವೀಸಾ ಸಿಗುವಂತದ್ದು, ಮತ್ತೆ ಹೈಯರ್ ಎಜುಕೇಶನ್ ಇದು ಮಾಡುವಂತದ್ದು ನೀವು ಪ್ರಯತ್ನ ಪಟ್ಟರೆ ಚೆನ್ನಾಗುತ್ತೆ ನಳಿನವ್ರೆ. ಸೊ ಅದ್ರ ಪ್ರಕಾರ ಪ್ರಯತ್ನ ಪಡಿ. ಮತ್ತೆ ರಾಹುಗೆ ಸಂಬಂಧಪಟ್ಟಂತದ್ದು ಶನಿವಾರ ಕರಿ ಉದ್ದಿನ ಕಾಳು ನಿಮ್ಮ ಮನೆಗೆ ಹತ್ರ ಇರುವಂತ ದೇವಸ್ಥಾನದಲ್ಲಿ ನವಗ್ರಹ ಎಲ್ಲಿ ಪ್ರತಿಷ್ಠಾಪಿಸಿರ್ತಾರೋ ಅಲ್ಲಿ ರಾಹು ಮುಂದೆಗಡೆ ಹೋಗಿ ಓಂ ರಂ ರಾಹುವೇ ನಮಃ ಅಂತೇಳಿ ಕರಿ ಉದ್ದಿನ ಕಾಳನ್ನ ಇಟ್ಟು 3 ಅಪ್ರದಕ್ಷಿಣೆ ಮಾಡಿ ಓಂ ರಂ ರಾಹುವೇ ನಮಃ ಅಂತ 108 ಬಾರಿ ಜಪ ಮಾಡ್ಕೊಂಡು ಬನ್ನಿ. ಈ ರೀತಿ ಸಾಧ್ಯವಾದಷ್ಟು ನಿಮ್ಗೆ ಯಾವಾಗ ನಿಮ್ಮ ಅವಕಾಶಗಳು ಫಲಿಸುತ್ತೋ ಅಲ್ಲಿವರೆಗೂ ಅಷ್ಟು ಒಂದು ಶನಿವಾರಗಳನ್ನ ನೀವು ಮಾಡಿದ್ರೆ ಸಕ್ಸಸ್ ತುಂಬಾ ಚೆನ್ನಾಗಿದೆ. ಇವರು ವಿದೇಶಿ ಪ್ರಯಾಣ, ವಿದೇಶದಲ್ಲಿ ಅಭ್ಯಾಸ ಮಾಡುವಂಥದ್ದು ಮತ್ತು ಇವರ ಜಾತಕದಲ್ಲಿ ಒಂದು ವಿದೇಶದಲ್ಲಿ ಕೆಲಸ ಮಾಡುವಂತ ಯೋಗ ಕೂಡ ಇದೆ. ನಳಿನ್ ಕುಮಾರ್ ಅವರ ಜಾತಕದಲ್ಲಿ. ಹೌದು. ಅಂದ್ರೆ ಅವರು ವಿದ್ಯಾಭ್ಯಾಸ ಮುಗಿದ ನಂತರ ವಿದೇಶದಲ್ಲಿ ವಿದ್ಯಾಭ್ಯಾಸ, ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ದಶಮಾಧಿಪತಿ ವ್ಯಯ ಸ್ಥಾನದಲ್ಲಿ ಇರುವಂತದ್ದು. ಅಂದ್ರೆ ಹೌಸ್ ಆಫ್ ಜಾಬ್ ಇಸ್ ಇನ್ ಟು ದ ಹೌಸ್ ಆಫ್ ಲಾಸ್ ಅಂತ ಹೇಳ್ತೀವಿ. 12ನೇ ಮನೆ ಲಾಸು ಅಂತ ಹೇಳ್ತೀವಿ. 12ನೇ ಮನೆ ಹೌಸ್ ಓವರ್ಸೀಸ್ ಸೆಟಲ್ಮೆಂಟ್ ತೋರಿಸುತ್ತೆ. 10th ಲಾರ್ಡ್ ಇನ್ 12th ಹೌಸ್ ಗಿವ್ಸ್ ದ ಓವರ್ಸೀಸ್ ಸೆಟಲ್ಮೆಂಟ್. ಅಂದ್ರೆ ಅಲ್ಲಿ ಕೂಡ ಅವ್ರು ಕೆಲಸ ಮಾಡುವಂಥದ್ದು, ಅಲ್ಲಿ ಸೆಟ್ಲ್ ಹಾಕುವಂಥದ್ದು. ಈಗ ಕೆಲವರು ತುಂಬಾ ಜನ ಇರ್ತಾರೆ, ಅವರ ಅವಕಾಶವಾಗಿ ಏನಾಗ್ತಾರೆ ಅಂದ್ರೆ ವಿದೇಶದಲ್ಲಿ ಹೋಗಿ ಓದ್ತಾರೆ, ಪ್ರಯತ್ನ ಪಡ್ತಾರೆ, ಮತ್ತೆ ಅಲ್ಲಿ ಸೆಟ್ಲ್ ಆಗ್ತಾರೆ. ಆ ಒಂದು ಸೆಟಲ್ಮೆಂಟ್ ಯೋಗ ಇವ್ರ ಜಾತಕದಲ್ಲಿ ಇದೆ. ಸೊ ಇದ್ರ ವಿಚಾರವಾಗಿ ಸಕಾರಾತ್ಮಕ ವಿಚಾರ ಅಂತ ಅನ್ಕೋಬಹುದು. ಸೊ ನಳಿನ್ ಕುಮಾರ್ ಅವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ಸೊ ಒಳ್ಳೆ ಒಂದು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ಕೂಡ ಮುಗಿಸಿ ನೀವು ವಿದೇಶದಲ್ಲೇ ಜಾಬ್ ಕೂಡ ಮಾಡ್ಕೊಂಡು ಇರುವಂತಹ ಜಾತಕ ನಿಮ್ಮಲ್ಲಿ ತೋರಿಸ್ತಾ ಇದೆ. ಸೊ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ, ಧನುರಾಶಿಯವರು ಯಾರೆಲ್ಲ ಇದ್ದೀರಾ ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅಂತ ಸಾಕಷ್ಟು ಆಸೆ ಕನಸುಗಳನ್ನ ನೀವು ಇಟ್ಕೊಂಡಿರ್ತೀರಾ. ಆದ್ರೆ ನಿಮ್ಮ ಕೆಲಸ ಕಾರ್ಯಗಳು ಸಕಾರವಾಗೋದಕ್ಕೆ ಸೆಪ್ಟೆಂಬರ್ ತಿಂಗಳು ಸೂಕ್ತನ ಅಂತ ಹೇಳಿ ಮಾಸ ಭವಿಷ್ಯದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ಸೂಚಿಸ್ತಾ ಇದೆ ಗುರುಜಿ? ಧನುರಾಶಿಯವರಿಗೆ ಒಂದು ಸೆಪ್ಟೆಂಬರ್ 2025 ನೋಡೋದಾದ್ರೆ ಪ್ರತಿಯೊಂದು ರಾಶಿಯವರು ಪ್ರಮುಖವಾಗಿ ನಾವು ಪ್ರತಿಯೊಂದು ರಾಶಿಯ ಫಲಗಳ ಹೇಳ್ಬೇಕಾದ್ರೆ ಶನಿ ಗ್ರಹ ಮತ್ತು ಗುರು ಗ್ರಹ ಅನುಸಾರವಾಗಿ ನಾವು ಫಲಗಳನ್ನ ನೋಡ್ತಾ ಬಂದಿದ್ದೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ಧನುರಾಶಿಯವರಿಗೆ ಪೂರ್ಣ ಪ್ರಮಾಣದ ಗುರುಬಲ ನಿಮಗೆ ಮುಂದುವರಿತಾ ಇದೆ. ಹಾಗಾಗಿ ಭಗವಂತನ ಆಶೀರ್ವಾದ ಮತ್ತು ಗುರುಬಲ ನಿಮಗೆ ಯಥೇಚ್ಛವಾಗಿ ಈ ಮಾಸದಲ್ಲಿ ಸಿಗ್ತಾ ಇರುವಂತದ್ದು ಸಕಾರಾತ್ಮಕ ಅಂಶ. ಗುರು ನಿಮ್ಗೆ ರಾಶಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿ ಇರುವಂತದ್ದು ಬಹಳ ಒಂದು ವಿಶೇಷ. ಮತ್ತೆ ಸಪ್ತಮದಿಂದ ನೇರ ದೃಷ್ಟಿ ರಾಶಿಯ ಮೇಲೆ ಇರೋದ್ರಿಂದ ಶರೀರ ಬಲಿಷ್ಠವಾಗುತ್ತೆ, ಮತ್ತೆ ಹೀಗಾಗಿ ಎಲ್ಲ ಆನಂದವನ್ನು ನೀವು ಅನುಭವಿಸ್ತೀರಾ. ಒಟ್ಟು ಗುರು ಗ್ರಹದಿಂದ ಯಾವುದೇ ರೀತಿ ತೊಂದರೆ ಸಮಸ್ಯೆಗಳು ಇಲ್ಲ. ಮತ್ತೆ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಮುಂದುವರಿಯುತ್ತೆ. ಮತ್ತೆ ಇನ್ನು ಶನಿ ಪ್ರಭಾವದ ವಿಚಾರವಾಗಿ ನೋಡ್ಬೇಕಂದ್ರೆ ನಿಮ್ಮ ಒಂದು ಧನುಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಒಂದು ಸಮಸ್ಯೆ ಕೂಡ ಕಂಟಿನ್ಯೂ ಆಗ್ತಾ ಇರುವಂತದ್ದು. ಅಂದ್ರೆ ಪ್ರತಿ ಅರ್ಧಾಷ್ಟಮ ಶನಿಯಲ್ಲಿ ಏನಾಗುತ್ತೆ ಅಂದ್ರೆ ಹೇಗೆ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸ್ವಲ್ಪ ಸಮಸ್ಯೆಗಳನ್ನ ಕೊಡುವಂತದ್ದು ನಾವು ನೋಡ್ತೀವಿ. ಅದಕ್ಕೆ ಪ್ರತಿ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ದರ್ಶನ ಮಾಡುವಂಥದ್ದು, ಮತ್ತೆ ಒಂದು ತಿಂಗಳಲ್ಲಿ ಒಂದ್ಸತಿ ತೈಲಾಭಿಷೇಕ ಮಾಡಿಸುವಂಥದ್ದು, ಇದು ತುಂಬಾ ಪ್ರಮುಖವಾಗಿರುತ್ತೆ ಧನುಸ್ ರಾಶಿಯವರಿಗೆ. ಮತ್ತು ಅರ್ಧಾಷ್ಟಮ ಶನಿ ಅಂದ್ರೆ ಎಲ್ಲಾ ಸಮಯದಲ್ಲೂ ಶನೇಶ್ವರರು ತೊಂದರೆ ಕೊಡ್ತಾರಂತಲ್ಲ. ಮೂಲ ಜಾತಕದಲ್ಲಿ ಶನೇಶ್ವರರು ಏನಾದ್ರೂ ಬಲಹೀನರಾಗಿದ್ರೆ, ಷಷ್ಟಾಷ್ಟಕದಲ್ಲಿದ್ರೆ, ವ್ಯಯಸ್ಥಾನದಲ್ಲಿದ್ರೆ ಅಥವಾ ವಕ್ರಿಯಾಗಿದ್ರೆ ಸಮಸ್ಯೆಗಳು ಕೊಡ್ತಾರೆ. ಇಲ್ಲಾಂದ್ರೆ ಸಮಸ್ಯೆಗಳು ಅಷ್ಟೊಂದು ಕೊಡೋದಿಲ್ಲ. ಮತ್ತೆ ಮುಖ್ಯವಾಗಿ 3ನೇ ಮನೆಯಲ್ಲಿ ರಾಹು ಇರುವಂತದ್ದು. ರಾಹು ಉಪಚಯ ಸ್ಥಾನದಲ್ಲಿ ಬಲವಾಗಿ ಇರುತ್ತೆ. ಆದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ರಾಹುವಿನ ಶಕ್ತಿ, ಧನುಸು ರಾಶಿಯವರಿಗೆ ರಾಹು 3ನೇ ಮನೆಯಲ್ಲಿ ಅಷ್ಟೊಂದು ಒಳ್ಳೆ ಫಲಗಳನ್ನು ನೀಡಲ್ಲ. ನಿಮಗೆ ಸ್ವಲ್ಪ ಶಕ್ತಿ, ಧೈರ್ಯ, ಬಲ ಕುಗ್ಗುತ್ತೆ, ಶಕ್ತಿ ಕಡಿಮೆ ಮಾಡ್ಕೊಂತೀರಾ, ಕನ್ಫ್ಯೂಷನ್ ಬರುವಂತ ಸಾಧ್ಯತೆ ಜಾಸ್ತಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ. ಅಂದ್ರೆ ನಾವು ಡ್ಯುವೆಲ್ ಮೈಂಡೆಡ್ ಅಂತ ಹೇಳ್ತೀವಲ್ವಾ, ಅಂದ್ರೆ ಎಸ್ ನೋ ಅನ್ನೋ ಕಾಂಬಿನೇಷನ್ಸ್ ಸ್ವಲ್ಪ ಇವರಿಗೆ ಆ ರೀತಿ ಆಗುತ್ತೆ. ಅಂದ್ರೆ ಮಾಡ್ಬೇಕು ಅಂತಾನು ಅನ್ಕೊಳ್ತಾ ಇರ್ತಾರೆ, ಬೇಡ ಅಂತಾನು ಅನ್ಕೊಳ್ತಾ ಇರ್ತಾರೆ. ಸೊ ಆ ತರ ಸೆಪ್ಟೆಂಬರ್ ತಿಂಗಳಲ್ಲಿ ಧನುರಾಶಿಯವ್ರಿಗೆ ಇರುತ್ತೆ. ಅದಲ್ದಿರ ಅವ್ರ ಡಿಸಿಷನ್ ತಗೊಂಡ್ರು ಕೂಡ ಡೌಟ್ ಅಲ್ಲಿ ಇರ್ತಾರೆ. ಸೊ ಆ ಸಮಸ್ಯೆಗಳು. ಮತ್ತೆ ಅದರ ಜೊತೆನಲ್ಲಿ ಇತರರ ಒಂದು ಮನಸ್ಸಿನ ವಿಚಾರದಲ್ಲಿ ನಿಮ್ಮ ಮೇಲೆ ಪ್ರಭಾವ ಜಾಸ್ತಿ ಅಂತ ಹೇಳ್ತೀವಿ.
ಅದೇ ರೀತಿ ಇದಕ್ಕೆ ಸ್ವಲ್ಪ ಪರಿಹಾರ ಏನಂದ್ರೆ ಸಿಂಪಲ್, ರಾಹು ಜಯಂತಿ ಕೂಡ ಇದೆ ಸೆಪ್ಟೆಂಬರ್ 7ನೇ ತಾರೀಕು. ಸೊ ರಾಹುವಿನ ಒಂದು ಜಯಂತಿ ದಿನದಂದು ರಾಹುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪರ್ಟಿಕ್ಯುಲರ್ ರಾಹು ದೇವಸ್ಥಾನ ಇಲ್ಲಾಂದ್ರೆ ಯಾವುದೇ ಒಂದು ದೇವಸ್ಥಾನದಲ್ಲಿ ನವಗ್ರಹಗಳ ಒಂದು ಪ್ರತಿಷ್ಠಾಪನೆ ಇರುತ್ತೆ, ಅಲ್ಲಿ ನೈಋತ್ಯ ಭಾಗದಲ್ಲಿ ರಾಹು ಗ್ರಹ ಇರ್ತಾರೆ. ಅಲ್ಲಿ ರಾಹುಗೆ ಒಂದು ಕರಿ ಉದ್ದಿನ ಕಾಳನ್ನ ಇಟ್ಟು ರಾಹುವಿನ 3 ಅಪ್ರದಕ್ಷಿಣೆ ಮಾಡಿ ರಾಹುವಿನ ಮೂಲ ಮಂತ್ರ ಓಂ ರಂ ರಾಹುವೇ ನಮಃ ಅಂತ ಜಪ ಮಾಡಿ ಬರೋದ್ರಿಂದ ರಾಹುವಿನಿಂದ ಸಮಸ್ಯೆಗಳು ಧನುಸ್ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗ್ತಾ ಇದೆನೋ ಅದು ಕಮ್ಮಿ ಆಗುತ್ತೆ. ಈ ರೀತಿ ಗುರು ಶನಿಯರ ಒಂದು ಪ್ರಭಾವ ಮತ್ತು ರಾಹುವಿನ ಪ್ರಭಾವ ನಾವು ಈ ಫಲಗಳನ್ನ ಸೆಪ್ಟೆಂಬರ್ ಅಲ್ಲಿ ನಿರೀಕ್ಷೆ ಮಾಡಬಹುದಮ್ಮ. ಗುರೂಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಧನು ರಾಶಿಯವರಿಗೆ ನವಗ್ರಹಗಳ ಗೋಚರದ ಪ್ರಭಾವ ತಿಳಿಸಿದ್ರಿ. ಅದರ ಒಂದು ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವವನ್ನ ಬೀರುವಂತದ್ದು ಧನು ರಾಶಿಯವರಿಗೆ? ನೋಡಿ, ನವಗ್ರಹಗಳ ಗೋಚಾರ ಪ್ರಭಾವ ಅಂತ ಹೇಳ್ತೀವಿ. ಅದರ ಪ್ರಕಾರ ರಾಶಿಯಿಂದ 7ನೇ ಮತ್ತು 10ನೇ ಮನೆ ಅಧಿಪತಿಯಾದ ಬುಧ ಗ್ರಹ ಪ್ರಸ್ತುತ ನಿಮ್ಗೆ ಒಳ್ಳೆಯ ಒಂದು ಪೊಸಿಷನ್ ಭಾಗ್ಯಸ್ಥಾನದಲ್ಲೇ ಇರುವಂತದ್ದು. ಅಂದ್ರೆ ತದನಂತರ 15ನೇ ತಾರೀಕು ನಂತರ ಕೂಡ ಸ್ವಕ್ಷೇತ್ರದಲ್ಲಿ ಬುಧ ನಿಮ್ಗೆ ಉಚ್ಚ ಸ್ಥಿತಿಯಲ್ಲಿ ಬರುವಂತದ್ದು ತುಂಬಾ ಒಳ್ಳೇದು. ಇದರಲ್ಲಿ ಏನಾಗುತ್ತೆ, ದಶಮಾಧಿಪತಿ ದಶಮ ಸ್ಥಾನಕ್ಕೆ ಬರೋದ್ರಿಂದ ಏನಾಗುತ್ತೆ, ಒಂದು ಭದ್ರ ಯೋಗ ಅಂತ ಫಾರ್ಮ್ ಆಗುವಂತದ್ದು. ಅದರಿಂದ ಧನುಸು ರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬಾ ಒಳ್ಳೆಯ ಸ್ಥಾನಮಾನ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಸಿಗುತ್ತೆ. ಮತ್ತೆ ಬುಧ ಏನಾಗುತ್ತೆ ಅಂದ್ರೆ, ಬುಧ ಗ್ರಹ ವ್ಯಾಪಾರಕಾರಕ ಗ್ರಹ, ಬುದ್ಧಿಕಾರಕ ಗ್ರಹ ಅಂತ ಹೇಳ್ತೀವಿ. ಅಂದ್ರೆ ಧನುಸು ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ಖಂಡಿತ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಏಳಿಗೆ ಆಗುತ್ತೆ. ಬುದ್ಧಿಗೆ ಸಂಬಂಧಿತವಾಗಿರುವಂತಹ ಗ್ರಹ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಬುಧ ಇಲ್ಲಿ ಸಪ್ತಮಾಧಿಪತಿ ಕೂಡ ಆಗ್ತಾನೆ. ಸಪ್ತಮ ಅಂದ್ರೆ ವಿವಾಹ, ಕಳತ್ರ, ದಾಂಪತ್ಯ ಸ್ಥಾನ ಅಂತ ಹೇಳ್ತೀವಿ. ಸೊ ಅದಕ್ಕೆ ಧನುಸು ರಾಶಿಯವರಿಗೆ ವಿವಾಹ ಸಂಬಂಧಪಟ್ಟಂತ ವಿಚಾರಗಳು ತುಂಬಾ ಬೇಗ ಭಾಗ್ಯೋದಯವಾಗುತ್ತೆ, ಬೇಗ ಮುಂದುವರಿಯುತ್ತೆ ಮಾತುಕತೆಗಳು. ಮತ್ತೆ ಬುಧನ ಜೊತೆಗೆ ಸೂರ್ಯ ಕೂಡ 17ನೇ ತಾರೀಕು ದಶಮ ಸ್ಥಾನಕ್ಕೆ ಬರುವಂತದ್ದು, ಅಂದ್ರೆ ಕರ್ಮಸ್ಥಾನ ಅಂತ ಹೇಳ್ತೀವಿ. ಆವಾಗ ಧನುಸು ರಾಶಿಯವರಿಗೆ ಬುಧಾದಿತ್ಯ ಯೋಗ ದಶಮ ಭಾವದಲ್ಲಿ ಉಂಟಾಗುತ್ತೆ. ಇದರಿಂದ ಸಕಾರಾತ್ಮಕ ಅಂಶಗಳು ಏನು ಅಂತಂದ್ರೆ, ಸೂರ್ಯ ಅಂದ್ರೆ ಗವರ್ಮೆಂಟ್ ಗೆ ಕಾರಕವಾಗಿರುವಂತಹ ಗ್ರಹ. ಗವರ್ಮೆಂಟ್ ಕೆಲಸ ಕಾರ್ಯಗಳು ಏನೇನು ಸ್ಟ್ರಕ್ ಆಗಿದ್ರೆ, ನಿಧಾನವಾಗಿದ್ರೆ ಅದು ಬೇಗ ಬಗೆಹರಿಯುವಂತದ್ದು ಒಳ್ಳೇದು. ಅದೇ ರೀತಿ 9ನೇ ಮನೆ ನವಗ್ರಹ ಗೋಚಾರದಲ್ಲಿ ಶುಕ್ರನ ಪ್ರಭಾವ ನೋಡಿದಾಗ 9ನೇ ಮನೆಯಲ್ಲಿ ಶುಕ್ರ ಬರುವಂತದ್ದು, ಅಂದ್ರೆ ಷಷ್ಠ ಲಾಭಾಧಿಪತಿಯಾದ ಶುಕ್ರ ಗ್ರಹರು ಶತ್ರು ಮನೆಯಿಂದ ಇನ್ನೊಂದು ಶತ್ರು ಮನೆ, ಅಂದ್ರೆ ಇಷ್ಟು ದಿನ ಸ್ವಲ್ಪ ಮಿತ್ರನ ಮನೆಯಲ್ಲಿ ಇತ್ತು, ಸೆಪ್ಟೆಂಬರ್ 15ನೇ ತಾರೀಕು ನಂತರ ಶತ್ರು ಮನೆಗೆ ಬರುವಂತದ್ದು 14ನೇ ತಾರೀಕು ನಂತರ. ಇದರಿಂದ ಏನಾಗುತ್ತೆ ಅಂದ್ರೆ, ನಿಮ್ಗೆ ಶುಕ್ರ ನಿಮ್ಗೆ ಷಷ್ಠಾಧಿಪತಿ ಲಾಭಾಧಿಪತಿ ಕೂಡ ಆಗ್ತಾರೆ. ರೋಗ, ರಿಪು, ಋಣು, ಶತ್ರು ಅದರಲ್ಲಿ ಸ್ವಲ್ಪ ಹೆಚ್ಚಾಗಿ ಲೋನ್ಸ್ ಆಗುವಂತದ್ದು, ಒಂದು ಎನಿಮಿಟಿ ಜಾಸ್ತಿ ಆಗುವಂಥದ್ದು, ಅಂದ್ರೆ ಶತ್ರುತ್ವ ಹೆಚ್ಚಾಗುವಂಥದ್ದು ಅಂತ ಹೇಳ್ತೀವಿ. ಮತ್ತೆ ಲಾಭ ಸ್ವಲ್ಪ ಕಮ್ಮಿ ಆಗುತ್ತೆ, ಯಾಕಂದ್ರೆ ಲಾಭಾಧಿಪತಿ ಏನಾಗುತ್ತೆ ಶತ್ರುವಿನ ಮನೆ, ಅಲ್ಲಿ ಏನಾಗುತ್ತೆ ನಿಮ್ಮ ರಾಶಿಗೆ ಭಾಗ್ಯಕ್ಕೆ ಬರಬಹುದು. ಆದ್ರೆ ಸೂರ್ಯನ ಮನೆಯಲ್ಲಿ ಶುಕ್ರ ಶತ್ರು ಗ್ರಹ ಅಂತ ಹೇಳ್ತೀವಿ. ಸೊ ಅದು ನಿಮ್ಗೆ ಸ್ವಲ್ಪ ಕುಂಠಿತ ಆಗುತ್ತೆ. ಈ ರೀತಿ ಹೆಚ್ಚು ಅನುಕೂಲತೆಗಳು ಗುರು ಮತ್ತು ಶನಿಯ ಜೊತೆಗೆ ಬುಧನ ಅನುಕೂಲತೆಗಳು ಚೆನ್ನಾಗಿದೆ, ಸೂರ್ಯನ ಅನುಗ್ರಹಗಳು ಚೆನ್ನಾಗಿದೆ. ಆದ್ರೆ ಶುಕ್ರನ ಅನುಗ್ರಹ ಈ ರೀತಿ ನವಗ್ರಹಗಳ ಗೋಚಾರ ಪ್ರಭಾವ ಒಂದು ಧನುಸು ರಾಶಿಯವರ ಮೇಲೆ ಈ ರೀತಿ ಬರುತ್ತೆ. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಧನುರಾಶಿಯವರಿಗೆ ರಾಶಿಯಾಧಿಪತಿಯ ಗೋಚಾರದಿಂದ ಏನಾದ್ರೂ ಶುಭ ಫಲಗಳು ಇದೆಯಾ? ಅನ್ಕೊಂಡಿರುವಂತ ಕೆಲಸವನ್ನ ಈ ತಿಂಗಳು ಮಾಡ್ತಾರಾ? ಅಥವಾ ಈ ಮಂತ್ ನಲ್ಲಿ ಬರುವಂತಹ ಸೆಪ್ಟೆಂಬರ್ ಮಂತ್ ನಲ್ಲಿ ಬರುವಂತಹ ಆಚರಣೆಗಳ ಯಾವ್ಯಾವ್ದನ್ನ ಮಾಡ್ಕೊಳ್ಬೇಕು ಧನುರಾಶಿ? ನೋಡಿ, ತಾವು ಕೇಳಿದಂಗೆ ಖಂಡಿತ ರಾಶಿಯಾಧಿಪತಿಯ ಗೋಚಾರದಿಂದ ಲಾಭ ಖಂಡಿತ ಇರುವಂತದ್ದು. ಯಾಕಂದ್ರೆ ಮೊದಲೇ ವಿಚಾರದಲ್ಲಿ ಚತುರ್ಥ ಭಾವದಲ್ಲಿ ಚತುರ್ಥಾಧಿಪತಿ ಮತ್ತು ರಾಶಿಯಾಧಿಪತಿ ಇನ್ನೊಂದು ಕೇಂದ್ರ ಭಾವ ಸಪ್ತಮದಲ್ಲಿರುವಂತದ್ದು ಅತ್ಯಂತ ಶುಭ. ಇದು ನಿಮ್ಗೆ ತುಂಬಾ ಒಳ್ಳೆಯ ಯೋಗಗಳನ್ನು ಸೆಪ್ಟೆಂಬರ್ ಮಾಸದಲ್ಲಿ ಕೊಡುತ್ತೆ. ಮತ್ತೆ ಒಂದು ಉಳಿದಿರೋ ವಿಚಾರದಲ್ಲಿ ಮಂಗಳ ಗ್ರಹದ ಒಂದು ವಿಚಾರ, ಮಂಗಳ 10ನೇ ಮನೆಯಿಂದ 11ನೇ ಮನೆ 13ನೇ ತಾರೀಕು ಬರುವಂತದ್ದು. ಇಲ್ಲೇನಾಗುತ್ತೆ, ಈಗ 10ನೇ ಮನೆಯಲ್ಲಿರುವಂತ ಮಂಗಳ ಅದು ಕೂಡ ಶತ್ರುನ ಮನೆಯೇ, 11ನೇ ತಾರೀಕು ಬರುವಂತದ್ದು ಶುಕ್ರನ ಮನೆ, ಅದು ಕೂಡ ಶತ್ರುನ ಮನೆ ಆಗಿರುವಂತದ್ದು. ಇಲ್ಲಿ ಮಂಗಳ ಏನಾಗುತ್ತೆ ಪಂಚಮ ಮತ್ತು ವ್ಯಯಾಧಿಪತಿ ಅಂತ. ಪಂಚಮ ಅಂತಂದ್ರೆ ಏನಾಗುತ್ತೆ, ವಿವಾಹ ಭಾಗ್ಯ ಮತ್ತು ಪುತ್ರ ಸಂತಾನ ಅಂತ ಹೇಳ್ತೀವಿ, ಮತ್ತೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಂತಾನಕ್ಕೆ ಸ್ವಲ್ಪ ಸಮಸ್ಯೆಗಳು ಬರುವಂತದ್ದು. ಆದಷ್ಟು ಯಾರಾದ್ರೂ ಧನುಸು ರಾಶಿಯವರು ಸಂತಾನ ಅಪೇಕ್ಷಿತ ದಂಪತಿಗಳಿದ್ರೆ ಈ ಒಂದು ತಿಂಗಳಿನಲ್ಲಿ ಪ್ಲಾನ್ ಮಾಡೋದು ಬೇಡ, ಮುಂದಿನ ತಿಂಗಳಿಗೆ ಮುಂದೂಡಿ ಒಳ್ಳೇದಾಗುತ್ತೆ. ಜೊತೆನಲ್ಲಿ ಸ್ವಲ್ಪ ಏನಾಗುತ್ತೆ ಅಂದ್ರೆ ಲಾಭ ಬರೋದ್ರಲ್ಲಿ ಸ್ವಲ್ಪ ಕಮ್ಮಿ ಆಗುವಂಥದ್ದು, ಮತ್ತೆ ಹೆಚ್ಚು ಖರ್ಚುಗಳಾಗುವಂಥದ್ದು ಅಂತ ಹೇಳ್ತೀವಿ. ಮತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ನಿಧಾನ ಫಲಗಳು ಬರುವಂಥದ್ದು, ನ್ಯಾಯ ತೀರ್ಮಾನಗಳು ಸುಮ್ಮನೆ ಅನ್ನೆಸರಿ ಮುಂದಕ್ಕೆ ಓಡುವಂಥದ್ದು. ಮತ್ತೆ ವ್ಯಯಾಧಿಪತಿ ಅಂದ್ರೆ ಅಯನ ಶಯನ ಭೋಗ ಅಧಿಪತಿ ಸ್ಥಾನ ಅಂತ ಹೇಳ್ತೀವಿ, ಅಂದ್ರೆ ನಿದ್ರೆ ಕಡಿಮೆ ಮಾಡುವಂಥದ್ದು ನಿಮ್ಮ ಒಂದು ಧನುಸು ರಾಶಿಯವರಿಗೆ. ಮತ್ತೆ ಊಟದಿಂದ ತೊಂದರೆ ಆಗುವಂಥದ್ದು, ಜೀರ್ಣ ಕ್ರಿಯೆಯಲ್ಲಿ ಸ್ವಲ್ಪ ಏರುಪೇರುಗಳು ಆಗ್ತದೆ. ಆದ್ರೆ ಧನುಸು ರಾಶಿ ವಿದ್ಯಾರ್ಥಿಗಳು ಮಂಗಳನ ಒಂದು ಬುಧನ ಮನೆಯಲ್ಲಿ ಇರೋದ್ರಿಂದ ವಿಶೇಷವಾಗಿ ಲ್ಯಾಬ್ ಟೆಕ್ನಿಷಿಯನ್, ಸ್ಕ್ಯಾನಿಂಗು, ಡಯಾಗ್ನೋಸ್ಟಿಕ್ಸ್ ಮತ್ತೆ ರಿಯಲ್ ಎಸ್ಟೇಟು ಇದರಲ್ಲಿ ಯಾರು ಇರ್ತಾರೋ ಅವರಿಗೆ ಒಳ್ಳೆ ಒಂದು ಫಲಗಳು
ಫಲಗಳು ಲಭಿಸುತ್ತೆ. ಮತ್ತೆ ಇನ್ನು ವಿಶೇಷವಾಗಿ ತಾವು ಕೇಳಿದಂಗೆ ಆಚರಣೆ ವಿಚಾರವಾಗಿ ಧನುಸ್ ರಾಶಿಯವರಿಗೆ ನೋಡಿದ್ರೆ ಈ ಒಂದು ಮಾಸದಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಆವಾಗಲೇ ಹೇಳಿದೆ ರಾಹು ಜಯಂತಿ ಪ್ರಥಮವಾಗಿ ಬರುತ್ತೆ. ಯಾರಿಗೆ ರಾಹು ಸಮಸ್ಯೆ ಇದೆ ರಾಹು ಜಯಂತಿಯನ್ನು ಆಚರಿಸಬಹುದು. ತದನಂತರ 8ನೇ ತಾರೀಕಿನಿಂದ ಮಹಾಲಯ ಪಿತೃಪಕ್ಷ ಆರಂಭವಾಗುವಂಥದ್ದು. ಈ ಪಿತೃಪಕ್ಷ 15 ದಿನ ಕಳಗಾಲ 8ನೇ ತಾರೀಕಿಂದ ಪ್ರಾರಂಭವಾಗಿ 21ನೇ ತಾರೀಕುವರೆಗೂ ಇರುವಂತದ್ದು. ಅಂದ್ರೆ ಪಿತೃಪೂಜಾ, ಪಿಂಡ ಪ್ರದಾನ, ತಿಲತರ್ಪಣ ಇತ್ಯಾದಿಗಳನ್ನ ಮಾಡುವಂಥದ್ದು, ಪಿತೃಗಳಿಗೆ ನಮಿಸುವಂಥದ್ದು ಮತ್ತು ಪಿತೃಗಳ ಒಂದು ಪೂಜೆ ಮಾಡೋದ್ರಿಂದ, ಪಿತೃ ಒಂದು ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ನಿಮಗೆ ಶುಭವಾಗುತ್ತೆ. ಮತ್ತು 17ನೇ ತಾರೀಕು ವಿಶ್ವಕರ್ಮ ಜಯಂತಿ ಇರುವಂಥದ್ದು. ವಿಶ್ವಕರ್ಮ ಬಂಧು ಮಿತ್ರಗಳು ನಾಡಿನಾದ್ಯಂತ ಇರೋರು ಇದನ್ನ ವಿಜೃಂಭಣೆಯಿಂದ ಆಚರಿಸುವಂತ ಹಬ್ಬವಾಗಿರುವಂಥದ್ದು. ಜಗತ್ತಿನ ಸೃಷ್ಟಿಕರ್ತನೆ ವಿಶ್ವಕರ್ಮ ಭಗವಾನರಾಗಿರುವಂಥದ್ದು. ಸೊ ಅದಕ್ಕೆ ನಮ್ಮ ವಾಸ್ತುಶಾಸ್ತ್ರದಲ್ಲಂತೂ ಇವರ ಕೊಡುಗೆ ಉಲ್ಲೇಖ ಅಪಾರವಾಗಿರುತ್ತೆ. ಸೊ ಅದರ ವಿಚಾರದಲ್ಲಿ ವಿಶ್ವಕರ್ಮ ಜಯಂತಿ ಆಚರಿಸಬಹುದು. ಮತ್ತು ಇನ್ನು 22ನೇ ತಾರೀಕು ನವರಾತ್ರಿ ಅಂದ್ರೆ ಶರದ್ ಋತುವಿನಲ್ಲಿ ಬರುವಂತ ನವರಾತ್ರಿ ಪ್ರಾರಂಭವಾಗುವಂಥದ್ದು. ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಕಳೆದ ಮರ್ದಿನದಿಂದ ನವರಾತ್ರಿ ಪ್ರಾರಂಭವಾಗುವಂಥದ್ದು ತುಂಬಾ ವಿಶೇಷ. ನವರಾತ್ರಿಯಲ್ಲಿ ದೇವಿ ವೈಭವ ವಿಶೇಷವಾಗಿರುವಂಥದ್ದು, ತುಂಬಾ ಚೆನ್ನಾಗಿರುತ್ತೆ. 29ನೇ ತಾರೀಕು ಮಹಾ ಸರಸ್ವತಿಯ ಪೂಜೆ, 30ನೇ ತಾರೀಕು ದುರ್ಗಾಷ್ಟಮಿ ಬರುವಂತದ್ದು. ಸೊ ಇದು ಈ ಒಂದು ಆಚರಣೆ ವಿಚಾರದಲ್ಲಿ ಧನುಸ್ ರಾಶಿಯವರಿಗೆ ನಾವು ರಾಶಿಯಾಧಿಪತಿ ಗೋಚಾರ ಫಲ ಆಧಾರಿತವಾಗಿ ಇಷ್ಟು ಆಚರಣೆಗಳನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಧನುಸ್ ರಾಶಿಯವರು ಪಡೆದುಕೊಳ್ಳುವಂಥದ್ದು. ಗುರೂಜಿ, ಇನ್ನು ಧನುರ್ ರಾಶಿಯವರಿಗೆ ನಕ್ಷತ್ರಗಳ ಆಧಾರಿತವಾಗಿ ಏನಾದ್ರೂ ಶುಭ ಫಲಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಕಾದಿದ್ಯಾ, ಅಥವಾ ಯಾವ ರೀತಿಯಾದಂತಹ ಸೂಚನೆಗಳನ್ನ ಇವರು ಅನುಸರಿಸಬೇಕು, ಪರಿಹಾರ ಭಾಗವಾಗಿ ಏನ್ ಮಾಡ್ಬೇಕು? ನೋಡಿ, ಖಂಡಿತ ಒಳ್ಳೆಯ ಪ್ರಶ್ನೆ. ಈ ಒಂದು ಖಂಡಿತ ನಕ್ಷತ್ರ ಭಾಗವಾಗಿ ಒಳ್ಳೆಯ ಒಂದು ಫಲಗಳಿದೆ. ಮೂಲ ನಕ್ಷತ್ರದವರು, ಧನುಸ್ ರಾಶಿ ಮೂಲ ನಕ್ಷತ್ರದವರು ಯಾರೋ ಒಬ್ಬ ಹಿರಿಯ ವ್ಯಕ್ತಿಯ ಸಹಾಯದಿಂದ ನಿಮಗೆ ಅನುಕೂಲವಾಗಿ ಅಚ್ಚರಿ ರೀತಿಯಲ್ಲಿ ನಿಮಗೆ ಕೆಲಸ ಮುಗಿದು ಬಿಡುತ್ತೆ. ಇದು ನಿಮಗೆ ಸಕಾರಾತ್ಮಕವಾಗಿರೋ ವಿಚಾರ. ಮತ್ತೆ ಪೂರ್ವಾಷಾಢ ನಕ್ಷತ್ರ, ಇದು ಶುಕ್ರನ ನಕ್ಷತ್ರ ಅಂತ ಹೇಳ್ತೀವಿ, ಧನು ರಾಶಿಯಲ್ಲೇ ಬರುತ್ತೆ. ಲೌಕಿಕವಾಗಿ ಎಲ್ಲಾ ಸುಖಗಳು ನಿಮ್ಗೆ ಈ ಒಂದು ಮಾಸದಲ್ಲಿ ಸಿಗುತ್ತೆ. ಆದ್ರೆ ನಿಮ್ಗೆ ಸಂಬಂಧಗಳಲ್ಲಿ ಸ್ವಲ್ಪ ಕಸಿವಿಸಿ ಆಗ್ಬೋದು, ಬೇಜಾರಾಗ್ಬೋದು, ಅದರ ಬಗ್ಗೆ ಸಮಾಧಾನವಿರಲಿ. ಉತ್ತರಾಷಾಢ ನಕ್ಷತ್ರದವರಿಗೆ ಒಂದು ಸಣ್ಣ ಪುಟ್ಟ ಪ್ರಯಾಣ ತಾವು ಕೈಗೊಳ್ತೀರಾ, ಆದ್ದರಿಂದ ನಿಮಗೆ ಮಾನಸಿಕ ಖುಷಿ, ಶಾಂತಿ, ನೆಮ್ಮದಿ ಸಿಗುತ್ತೆ. ಪರಿಹಾರ ಅಂತ ಭಾಗ ನೋಡೋದಾದ್ರೆ ಅಂದ್ರೆ ಧನುಸ್ ರಾಶಿಯವರಿಗೆ ಸ್ವಲ್ಪ ಶಿವನ ಆರಾಧನೆ ಜಾಸ್ತಿ ಮಾಡಿ ಧನುಸ್ ರಾಶಿಯವರಿಗೆ ಒಳ್ಳೆ ಫಲಗಳು ನೀಡುತ್ತೆ. ಮತ್ತೆ ಆದಷ್ಟು ಭಾನುವಾರ ಗೋಧಿಯನ್ನು ದಾನ ಮಾಡಿ ಶಿವನ ದೇವಸ್ಥಾನದಲ್ಲಿ ಅಥವಾ ನವಗ್ರಹಗಳ ಒಂದು ದೇವಸ್ಥಾನದಲ್ಲಿ ಸೂರ್ಯ ಭಗವಾನನ ಮುಂದೆ ಇಟ್ಟು 3 ಪ್ರದಕ್ಷಿಣೆ ಮಾಡಿ ಓಂ ರಾಮ್ ರೀಂ ರೌಂ ಸಹ ಸೂರ್ಯಾಯ ನಮಃ ಅಂತ 108 ಬಾರಿ ಜಪ ಮಾಡಿ ಪ್ರತಿ ಭಾನುವಾರ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 4 ಭಾನುವಾರಗಳು ಬರುತ್ತಲ್ಲ, ಆ 4 ಭಾನುವಾರಗಳು ಇವರು ಇದನ್ನ ಮಾಡಿದ್ರೆ ತುಂಬಾ ಶುಭ ಫಲ ಸಿಗುತ್ತೆ. ಮತ್ತೆ ಸೂಚನೆ ತಾವು ಕೇಳ್ದಂಗೆ ಬರುವಂತ 4 ಅಮಾವಾಸ್ಯೆಗಳಲ್ಲಿ ಅಂದ್ರೆ ಈಗ ಬರುವಂತದ್ದು ಮಹಾಲಯ ಅಮಾವಾಸ್ಯೆ ಆಗಿರ್ಬೋದು ಅವತ್ತು, ಅಥವಾ ಈ ರೀತಿ ಬೇರೆ 4 ಅಮಾವಾಸ್ಯೆಗಳಲ್ಲಿ ನೀರನ್ನ ತೆಗೆದುಕೊಂಡು ಹೋಗಿ ಸ್ನಾನ ಮಾಡುವಂಥದ್ದು. ಅಂದ್ರೆ ನದಿಯ ನೀರನ್ನ ತೆಗೆದುಕೊಂಡು ಅಥವಾ ಕೆರೆ ನೀರನ್ನ ತೆಗೆದುಕೊಂಡು ಮಾಡುವಂಥದ್ದು. ಅಥವಾ ನಿಮ್ಮ ಮನೆ ಹತ್ರ ಕೆರೆ, ನದಿ ಯಾವುದೋ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ, ಗಂಗಾ ಜಲವನ್ನು ಅಂದ್ರೆ ಈ ಗ್ರಂಥಿಗೆ ಅಂಗಡಿಯಲ್ಲಿ ಗಂಗಾ ಜಲ ಅಂತ ಸಿಗುತ್ತೆ, ಆ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡುವಂಥದ್ದು. ಇದು ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ಆದಷ್ಟು ಒಂದು ಸ್ಕ್ವಯರ್ ಶೇಪ್ ಇರುವ ಒಂದು ಬೆಳ್ಳಿ ತುಕ್ಕಡಿಯನ್ನು ಮನೆಯಲ್ಲಿ ಬೆಡ್ರೂಮ್ ನಲ್ಲಿ ಇಡಿ, ಇದರಿಂದ ನಕಾರಾತ್ಮಕ ವಿಚಾರಗಳು ದೂರ ಆಗುತ್ತೆ. ಈ ರೀತಿ ಒಂದು ಧನುಸ್ ರಾಶಿಯವರಿಗೆ ಒಂದು ನಕ್ಷತ್ರ ಅನುಸಾರವಾಗಿರುವಂತಹ ಫಲಗಳು ಮತ್ತು ಪರಿಹಾರಗಳು ಮತ್ತು ಸೂಚನೆಗಳನ್ನ ತಿಳಿಸಲಾಗಿದೆ. ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಧನುರ್ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನ್ ಮಾಡ್ಕೊಳ್ಬೇಕು, ಅವರ ಒಂದು ಗ್ರಹ ಗೋಚಾರದ ಪ್ರಭಾವ ಎಷ್ಟು ಮಟ್ಟಿಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ, ಜೊತೆಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ದಿನದ ರಾಶಿ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನುರಾಶಿಯವರು ಆಯಾ ಒಂದು ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.